ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೊಸ ತಿರುವು ಸಿಗ್ತಾ ಇದೆ. ಹಾಗಿದ್ರೆ ಏನೆಲ್ಲ ಬದಲಾವಣೆ ಆಗ್ತಾ ಇದೆ? ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಕನಸುಗಳಿಗೆ ಹೊಸ ಆರಂಭ ಏನಾದರೂ ಆಗ್ತಾ ಇದೆಯಾ? ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರು ಗಮನಿಸಲೇಬೇಕಾಗಿರುವಂಥ ಕೆಲವು ಪ್ರಮುಖ ಬದಲಾವಣೆಗಳಿದೆ. ಅದೇನು ಅಂತ ನೋಡೋಣ ಬನ್ನಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಗ್ರಹಗಳ ಸ್ಥಾನಮಾನ ಹಾಗೂ ಯಾವುದಾದ್ರೂ ಗ್ರಹಗಳ ಬದಲಾವಣೆ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾವ್ಯಾವ ಗ್ರಹಗಳ ಬದಲಾವಣೆ ಇದೆ ಅಂತ ನೋಡೋಕ್ಕೋದ್ರೆ, ಮೊದಲನೇದಾಗಿ ಇದೇ ತಿಂಗಳ 2ನೇ ತಾರೀಕು ಶುಕ್ರ ಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಅಂದರೆ ತನ್ನ ಸ್ವಕ್ಷೇತ್ರಕ್ಕೆ ತನ್ನ ಪರಿವರ್ತನೆ ಆಗ್ತಾ ಇದೆ. ಇನ್ನು ಬುಧ ಗ್ರಹ 7ನೇ ತಾರೀಕು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಹಾಗೆ 17ನೇ ತಾರೀಕು ಸೂರ್ಯ ಗ್ರಹ ತನ್ನ ಸ್ವಂತ ಮನೆಯಾದ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ರೆ, ಇನ್ನು ಕುಜಗ್ರಹ 18ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದೆ. ಹಾಗಿದ್ರೆ ಇನ್ನು ಬೇರೆ ಉಳಿದ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿದ್ದರೆ ಮೀನ ರಾಶಿನಲ್ಲಿ ಶನಿ ಸ್ಥಿತನಾಗಿರ್ತಾನೆ. ಹಾಗೆ ಕಟಕ ರಾಶಿನಲ್ಲಿ ಕುಜ ಹಾಗೂ ಗುರು ಗ್ರಹಗಳು ಸ್ಥಿತನಾಗಿದ್ದರೆ, ಇನ್ನು ಸಿಂಹ ರಾಶಿನಲ್ಲಿ ಕೇತು ಹಾಗೂ ಸೂರ್ಯ ಗ್ರಹ ಸ್ಥಿತವಾಗಿರುತ್ತೆ. ಹಾಗೆ ಇನ್ನು ಕನ್ಯಾ ರಾಶಿನಲ್ಲಿ ಬುಧ ಗ್ರಹ ಸ್ಥಿತವಾಗಿದ್ದರೆ ತುಲಾ ರಾಶಿನಲ್ಲಿ ಶುಕ್ರ ಗ್ರಹ ಸ್ಥಿತವಾಗಿರುತ್ತೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನು ನೋಡೋಣ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ ನಿಮ್ಮ ರಾಶಿನಲ್ಲೇ ಕೂತ್ಕೊಂಡಿದ್ದಾನೆ, ಸ್ವಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾನೆ. ತುಂಬ ಅದೃಷ್ಟಕರವಾದ ಸಮಯ. ಕಳೆದ ತಿಂಗಳೆಲ್ಲ ನೀವು ಬಹಳಷ್ಟು ಕಷ್ಟಪಟ್ಟಿರ್ತೀರಾ, ಸಾಕಷ್ಟು ಮನಸ್ಥಿತಿನೇ ಚೆನ್ನಾಗಿರೋದಿಲ್ಲ, ಹಣಕಾಸು ಖರ್ಚು ಮೇಲೆ ಖರ್ಚಾಗ್ತಾ ಇರುತ್ತೆ. ಆದರೆ ಇವಾಗ ನಿಮ್ಗೆ ಅದೊಂದು ಒಳ್ಳೆ ಟೈಮ್ ಬಂದಿದೆ. ನೀವು ಅಂದ್ಕೊಳ್ಳೋಂಥ ಕೆಲಸಗಳನ್ನ ಮಾಡೋದಕ್ಕೆ ಸ್ವಲ್ಪ ದೃಢತೆ ಬಂದಿದೆ, ಮನಸ್ಸಿಗೆ ಸ್ವಲ್ಪ ಹ್ಯಾಪಿನೆಸ್ ಅನ್ನೋದು ಬಂದಿರುತ್ತೆ. ಇವಾಗ ನಿಮ್ಗೆ ಏನಾಗುತ್ತೆ, ಏನೇ ಕೆಲಸ ಮಾಡೋಕ್ಕೂ ಕೂಡ ಇವಾಗ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬರೋಕ್ಕೆ ಶುರುವಾಗುತ್ತೆ. ನೀವು ಮಾಡುವಂಥ ಎಲ್ಲ ಕೆಲಸಗಳಿಗೂ ಕೂಡ ಇನ್ನು ಮೇಲೆ ನಿಮಗೆ ಬೆಲೆ ಬರೋಕ್ಕೆ ಶುರುವಾಗುತ್ತೆ. ಆದರೆ 12ನೇ ಮನೆ ಅಧಿಪತಿ ಆಗಿರುವಂತಹ ಬುಧ ಗ್ರಹ 12ನೇ ಮನೆಯಲ್ಲೇ ಸ್ಥಿತನಾಗಿದ್ದಾನೆ. ಇದು ಕೂಡ ಒಂದು ಅದೃಷ್ಟನೇ. ದುಸ್ಥಾನಾಧಿಪತಿ ದುಸ್ಥಾನದಲ್ಲೇ ಇದ್ದರೆ ರಾಜಯೋಗ ಬರುತ್ತೆ ಅಂತ ನಾವು ಹೇಳ್ತೀವಿ. ಬುಧ ಗ್ರಹ ನಿಮಗೆ 9ನೇ ಮನೆ ಅಧಿಪತಿ ಕೂಡ ಹೌದು. 12ನೇ ಮನೇಲಿ ಬುಧ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಸ್ವಲ್ಪ ಮೆಮೊರಿ ಮರ್ತೋಗೋದು, ಈ ವಿದ್ಯಾರ್ಥಿಗಳಿಗಂತೂ ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ಓದಿದ್ದನ್ನೇ 10 ಸತಿ ಓದ್ರೂ ಕೂಡ ಯಾಕೋ ತಲೆಗೆ ಅಂಟ್ತಾ ಇಲ್ಲ ಅಂತ ಅಂದ್ಕೊಳ್ಳೋದು, ಎಕ್ಸಾಮ್ಸ್ ಟೈಮಲ್ಲಿ ಮರ್ತೋಗ್ಬಿಡೋದು, ಇದೆಲ್ಲನೂ ಕೂಡ ಆಗುತ್ತೆ. ಈಗ ಬುಧ 12ನೇ ಮನೆಗೆ ಬಂದಿರೋದ್ರಿಂದ ನೀವೇನಾದ್ರು ಔಟ್ ಆಫ್ ಕಂಟ್ರೀಸ್ಗೆ ಹೋಗಬೇಕು ಅಂತ ತುಂಬ ದಿವಸಗಳಿಂದ ಅಂದ್ಕೊಂಡಿದ್ರೆ ಅದಕ್ಕೆ ತುಂಬ ಅನುಕೂಲಕರವಾದ ಸಮಯ ಆಗಿರುತ್ತೆ. ಕೆಲಸದ ಪರ್ಪಸ್ಗಾಗಿರ್ಬೋದು, ಎಜುಕೇಷನ್ ಪರ್ಪಸ್ಗಾಗಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿರೋದು ಖಂಡಿತವಾಗ್ಲೂ ನೀವು ನೆರವೇರಿಸ್ಕೋಬೋದು. ಹಾಗೆ ನಿಮಗೆ 2ನೇ ಮನೆಗೆ ಗುರುವಿನ ದೃಷ್ಟಿ ಬರ್ತಾ ಇದೆ. ಇದರಿಂದ ನಿಮಗೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಯಾವ ರೀತಿಯಾದ ಅಭಿವೃದ್ಧಿ ಆಗುತ್ತೆ ಅಂತಂದರೆ, ಆಲ್ರೆಡಿ ಏನೋ ಕೆಲಸ ಮಾಡ್ತಿರ್ತೀರಾ, ಇನ್ಯಾವುದಾದ್ರೂ ಕೆಲಸದ ಅವಕಾಶಗಳು ಬರ್ಬೋದು. ಬಂದಾಗ ಅದನ್ನು ನೀವು ಎತ್ಕೊಂಡು ಮಾಡಿದ್ರೆ ಮಾತ್ರನೇ ಆ ಕೆಲಸ ನಿಮಗೆ ನೆರವೇರುವಂಥದ್ದು. ಇನ್ನು ನೆಕ್ಸ್ಟ್ ನಿಮಗೆ ಏನು 11ನೇ ಮನೇಲಿ ಕೇತು ಮತ್ತು ಸೂರ್ಯಗ್ರಹಗಳಿರೋದ್ರಿಂದ, ಕೇತು 11ರಲ್ಲಿದ್ದಾಗ ಏನಾಗುತ್ತೆ, ಬರಬೇಕಾಗಿರೋ ಲಾಭಗಳನ್ನ ಸ್ವಲ್ಪ ಡಿಲೇ ಮಾಡ್ತಾನೆ, ಅಥವಾ ನೀವು ಅಂದ್ಕೊಳ್ಳೋಷ್ಟು ಲಾಭನ ನಿಮಗೆ ಖಂಡಿತವಾಗ್ಲೂ ಕಡಿಮೆ ಮಾಡ್ತಾನೆ. ಅದು ಒಂದೇ ನಿಮಗೆ ಮೇನ್ ಪ್ರಾಬ್ಲಮ್ ಅಂತ ಆಗೋದು. ಆದರೆ ಸೂರ್ಯ 11ನೇ ಮನೇಲಿರೋದ್ರಿಂದ ಗೌರ್ಮೆಂಟಿಂದ ಏನಾದರೂ ಲಾಭಗಳಾಗುವಂಥದ್ದು ಅಥವಾ ಮೇಲಧಿಕಾರಿಗಳಿಂದ ಏನಾದರೂ ಉಪಯೋಗಗಳಾಗುವಂಥದ್ದು ಎಲ್ಲನೂ ನೀವು ನಿರೀಕ್ಷೆ ಮಾಡ್ಬೋದು. ಆದರೆ ಅದೇ ಸೂರ್ಯ 12ನೇ ಮನೆಗೂ ಕೂಡ ಅಂದರೆ 17ನೇ ತಾರೀಕಿನ ನಂತರ 11ನೇ ಮನೆಯಿಂದ 12ನೇ ಮನೆಗೂ ಕೂಡ ಬರ್ತಾನೆ. ಸೊ ಆವಾಗ ಸ್ವಲ್ಪ ನೀವು ಯಾರೆಲ್ಲ ಗೌರ್ಮೆಂಟ್ ಅಧಿಕಾರಿಗಳಿದ್ದೀರಾ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ನಿಮ್ಮ ಮೇಲೆ ಏನಾದರೂ ಅಲಿಗೇಷನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಏನಾದರೂ ಕೆಲಸ ಮಾಡಿಲ್ಲ ಅಂತನೋ ಅಥವಾ ನಿಧಾನ ಕೆಲಸ ಮಾಡ್ತಿದ್ದಾರೆ ಅಂತನೋ, ಸಮಥಿಂಗ್ ಏನೋ ಒಂದು, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಇಲ್ಲಿಗಲ್ ಆಗಿ ಏನಾದರೂ ಹಣ ತೊಗೊತಿದ್ದೀರಾ ಅಂತ ಪ್ರಾಬ್ಲಮ್ಸ್ ಬರೋದು, ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ ನೀವು. ಇನ್ನು 4ನೇ ಮನೆಗೆ ಕೂಡ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನೀವು ಅಂದ್ಕೊಳ್ಳೋವಂಥ ಏನಾದರೂ ಭೂಮಿ ತೊಗೊಳ್ಳೋವಂಥದ್ದಾಗಿರ್ಬೋದು, ಅಥವಾ ಕಾರ್ ತೊಗೊಳ್ಳೋವಂಥದ್ದಾಗಿರ್ಬೋದು, 2 ವೀಲರ್ ತೊಗೊಳ್ಳೋವಂಥದ್ದಾಗಿರ್ಬೋದು, ಎಲ್ಲ ಕೆಲಸಗಳು ಕೂಡ ಈಸಿಯಾಗುತ್ತೆ. ಮತ್ತು ತಾಯಿ ಮನೆಯಿಂದ ಏನಾದರೂ ಹೊಸ ವಿಷಯಗಳನ್ನ ಕೇಳೋದು ಅಥವಾ ಖುಷಿ ಪಡುವಂಥ ವಿಷಯಗಳನ್ನ ಕೇಳೋದು, ಇದರಿಂದ ಮನಸ್ಸಿಗೆ ಹ್ಯಾಪಿನೆಸ್ ಆಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು 5ನೇ ಮನೆ ಅಂತ ಬಂದಾಗ ರಾಹು 5ನೇ ಮನೆಯಲ್ಲಿರೋದ್ರಿಂದ ಮಕ್ಕಳಿಂದ ಏನಾದರೂ ಸಮಸ್ಯೆಗಳು ಬರೋದು ಅಥವಾ ಮಕ್ಕಳಿಗೆ ಏನಾದರೂ ತೊಂದರೆಗಳಾಗೋದು, ಅದರಿಂದ ಮನಸ್ಸಿಗೆ ನೋವಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಮಕ್ಕಳನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅವರೇನಾದರೂ ಕೆಲವೊಂದು
ವ್ಯಸನಿಗಳಾಗುವಂಥ ಸಾಧ್ಯತೆಗಳಿರುತ್ತೆ, ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅವ್ರ ಮೇಲೆ ಒಂದು ಕಣ್ಣಿಟ್ಟು ನೋಡ್ಕೊಬೇಕಾಗಿ ಬರುತ್ತೆ. ಇನ್ನು 6ನೇ ಮನೆ ಅಂತ ಬಂದಾಗ ಶನಿ ಗ್ರಹನೂ ಅಲ್ಲೇ ಇದ್ದಾನೆ, ಗುರುವಿನ ದೃಷ್ಟಿನೂ ಕೂಡ ಅದೇ ಮನೆ ಮೇಲಿದೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಕೆಲಸಗಳೇನು ಡಿಲೇ ಆಗ್ತಿತ್ತು ಅದೆಲ್ಲವೂ ಕೂಡ ಇನ್ನು ಮೇಲೆ ಈಸಿಯಾಗಿ ಆಗುವಂಥದ್ದು, ಬೇಗ ಬೇಗ ಕೆಲಸಗಳು ಫಿನಿಶ್ ಆಗುವಂಥದ್ದು. ಕೋರ್ಟಲ್ಲಿ ಕೋರ್ಟ್ ಕೇಸ್ಗಳಾಗಿರ್ಬೋದು, ಅಥವಾ ಬ್ಯಾಂಕಲ್ಲಿ ಲೋನ್ ಬಂದಿಲ್ಲ ಅನ್ನೋದಾಗಿರ್ಬೋದು, ಅಥವಾ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಾಗ್ತಿದ್ದೀರಾ ಅಂದರೆ ಅದಕ್ಕೆ ಅನುಕೂಲಗಳಾಗೋದಾಗಿರ್ಬೋದು, ಬ್ಯಾಂಕಿಂದ ಲೋನ್ಗಳಾಗೋದಾಗಿರ್ಬೋದು, ಸಾಲ ತೀರ್ಸೋಕ್ಕೂ ಕೂಡ ಕೆಲವು ಅನುಕೂಲಗಳು ನಿಮ್ಗೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೋಡಿ, ಒಂದು ಒಳ್ಳೇದಾಗ್ತಾರೆ, ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಅನ್ನೋದು ಎರಡೂ ಕೂಡ ನಿಮ್ಗೆ ಆಗ್ತಾ ಇರುತ್ತೆ. ಇನ್ನು ನಿಮ್ಮ 10ನೇ ಮನೆಯಲ್ಲಿ ಕುಜ ಮತ್ತು ಗುರು ಗ್ರಹಗಳಿರೋದ್ರಿಂದ ನೋಡಿ, ಭೂಮಿಯಿಂದ ನಾನು ಆಗಲೇ ಹೇಳಿದೆ ಲಾಭ ಬರುತ್ತೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಭೂಮಿಯಿಂದ ವ್ಯವಹಾರ ಏನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ, ಒಂದು ಭೂಮಿಗೆ ದುಡ್ಡು ಹಾಕೋದು, ಮಾರೋದು, ತಗೊಳ್ಳೋದು ಇದೇನಾದರೂ ಮಾಡ್ತೀರಾ, ಖಂಡಿತ ಒಳ್ಳೆ ಲಾಭನ ನೀವು ನಿರೀಕ್ಷೆ ಮಾಡಬಹುದು. ಗುರು ಕೂಡ ನಿಮಗೆ 10ನೇ ಮನೆಯಲ್ಲೇ ಕುತ್ಕೊಂಡಿರೋದ್ರಿಂದ ನಿಧಾನ ಅನ್ನೋದಿರುತ್ತೆ, ಅಥವಾ ಸ್ಟ್ರಗಲ್ ಮಾಡಬೇಕು ಅನ್ನೋದಿರುತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟರೆ, ಸ್ವಲ್ಪ ಜಾಸ್ತಿ ನೀವು ಎಫರ್ಟ್ ಹಾಕಿದ್ರೆ, ಕೆಲಸ ಮಾಡಿದ್ರೆ ಖಂಡಿತ ಉತ್ತಮವಾದ ಫಲಗಳನ್ನ ನಿರೀಕ್ಷೆ ಮಾಡುವಂಥ ಸಮಯ ಆಗಿರುತ್ತೆ. ಸೊ ಈ ನಿಮ್ಮ ಒಂದು ಕೆಲವೊಂದು ನೆಗೆಟಿವ್ ಇದೆ, ಕೆಲವೊಂದು ಪಾಸಿಟಿವ್ ಕೂಡ ಇದೆ. ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ನೀವು ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರನ ಒಂದು ಆರಾಧನೆ ಮಾಡ್ಕೊಳ್ಳೋದು. ಶುಕ್ರ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅದನ್ನು ಪ್ರತಿದಿನ ನೀವು ಪಠನೆ ಮಾಡ್ಕೊಳ್ಳಿ. ಜೊತೆಗೆ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಪ್ರತಿದಿನ ಕೇಳುವಂಥದ್ದು, ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕೆ ಶುಕ್ರವಾರ ದಿವಸ ಹೋಗಿ ಬರುವಂಥದ್ದು, ಇದು ಕೂಡ ನಿಮಗೆ ಅನುಕೂಲನ ಮಾಡಿಕೊಡುತ್ತೆ. ಇನ್ನು ನಿಮಗೆ ಹೆಸರು ಕಾಳನ್ನ ನೀವು ಡೊನೇಟ್ ಮಾಡೋದು, ಬುಧವಾರ ದಿವಸ ಹೆಸರು ಕಾಳನ್ನ ನಿರ್ಗತಿಕರಿಗೆ ಕೊಡುವಂಥದ್ದು, ವಿಷ್ಣು ಸಹಸ್ರನಾಮನ ಕೇಳಿಸ್ಕೊಳ್ಳೋದು ಕೂಡ ನಿಮಗೆ ಪುಣ್ಯನ ತಗೊಂಡ್ಬಂದು ಕೊಡುತ್ತೆ. ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಭವಿಷ್ಯ. ಆದರೂ ಕೂಡ ನಿಮ್ಮ ದಶಾಭುಕ್ತಿ ಆಗಿರ್ಬೋದು, ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದೆಲ್ಲ ಬಹಳ ಬಹಳ ಮುಖ್ಯ ಆಗಿರುತ್ತೆ. ದಯವಿಟ್ಟು ನಿಮ್ಮ ಒಂದು ದಶಾಭುಕ್ತಿ ಏನು ನಡೀತಿದೆ, ಒಳ್ಳೆ ಮನೆಯದು ನಡೀತಿದೆಯಾ, ಅಥವಾ ದುಸ್ಥಾನಾಧಿಪತಿಗಳೇನಾದರೂ ಆ್ಯಕ್ಟಿವ್ ಆಗಿದ್ದಾರಾ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಅದಕ್ಕೆ ತಕ್ಕ ಪರಿಹಾರ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಆಗುವಂಥ ಮೇಜರ್ ಪ್ರಾಬ್ಲಮ್ನ ಖಂಡಿತ ರಿಡ್ಯೂಸ್ ಮಾಡ್ಕೋಬೋದು. ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.